ನಿಮ್ಮ ಮೇಲೆ ನಿಮಗೆ ಎಷ್ಟು ಪ್ರಯತ್ನ ಮಾಡ್ತಿದ್ರು ಆ ಪ್ರೀತಿ ಅನ್ನೋದು, ಸೆಲ್ಫ್ ಲವ್ ಅನ್ನೋದು ಬರ್ತಾ ಇಲ್ವಾ? ಹಾಗಾದ್ರೆ ನಿಮ್ಮ ಬಗ್ಗೆ ನಿಮ್ಮಲ್ಲಿ ತುಂಬಾ ನೆಗೆಟಿವಿಟಿ ಇದೆ ಅಂತ ಅರ್ಥ. ಆ ನೆಗೆಟಿವಿಟಿನ ತೆಗೆದು ಬಿಟ್ರೆ ನಿಮ್ಮನ್ನ ನೀವು ಪ್ರೀತಿಸೋಕೆ ಖಂಡಿತ ಆಗುತ್ತೆ. ಯಾಕೆ ಪ್ರೀತಿಸ್ಬೇಕು ಅಂದ್ರೆ, ನಮಗೆ ನಾವೇನ್ ಕೊಡ್ತೀವೋ ಅದನ್ನೇ ಇಡೀ ಪ್ರಪಂಚದಿಂದ ನಾವು ತಗೊಳ್ತೀವಿ. ನಮ್ಮನ್ನ ನಾವು ಪ್ರೀತಿಸ್ತಾ ಇದ್ರೆ ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ. ನಮ್ಮನ್ನ ನಾವು ಗೌರವಿಸ್ತಾ ಇದ್ರೆ ಎಲ್ಲರಿಂದಾನು ಅದೇ ಪಡ್ಕೊಳ್ತೀವಿ. ಹಾಗಾಗಿ ನಮಗೆ ನಾವೇನ್ ಕೊಡ್ತಿದ್ದೀವೋ ಅದೇ ಸಿಗತ್ತೆ ಎಲ್ರಿಂದ. ಸೊ ಈಗ ಎಷ್ಟು ಪ್ರಯತ್ನ ಮಾಡಿದ್ರು ನಿಮ್ಮ ಮೇಲೆ ನಿಮ್ಗೆ ಪ್ರೀತಿ ಬರ್ತಾ ಇಲ್ಲ ಅಂದ್ರೆ ಬೇಜಾರಾಗ್ಬೇಡಿ. ಅದಕ್ಕೆ ಖಂಡಿತ ದಾರಿ ಇದೆ. ಒಂದು ಗಾಜಿನ ಲೋಟದಲ್ಲಿ ನೀರ್ ತಗೊಂಡು ಹೀಗಿಟ್ಕೊಂಡು, ನೀರಿಗೆ ನಮ್ಮ ಮಾತುಗಳನ್ನ, ನಮ್ಮ ಭಾವನೆಗಳನ್ನ ಹೀರ್ಕೊಳ್ಳೋ ಶಕ್ತಿ ಇರೋದ್ರಿಂದ ನೀರಿನ ಲೋಟ ಹೀಗಿಟ್ಕೊಂಡು ನಿಮ್ಮ ಮನ್ಸಲ್ಲಿ ನಿಮ್ಮ ಬಗ್ಗೆ ಏನೇನ್ ನೆಗೆಟಿವಿಟಿ ಇದೆ ಅದನ್ನ ಇರೋದನ್ನ ಹ್ಯಾಸ್ ಇಟ್ ಈಸ್ ಹೇಳ್ಕೊಂಬಿಡಿ. ನಾನು ಸೆಲ್ಫ್ ವರ್ತ್ ಅಲ್ಲ, ನಾನಂದ್ರೆ ನನಗೆ ಇಷ್ಟ ಇಲ್ಲ, ಈ ತರ ನಿಮ್ಮಲ್ಲಿ ಏನೇನಿತ್ತೋ ಅದನ್ನೆಲ್ಲ ಹೇಳ್ಬಿಟ್ಟು, ಈಗ ಇದನ್ನೆಲ್ಲ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ನನ್ನಿಂದ. ಈ ಎಲ್ಲಾ ಭಾವನೆಗಳು ನನ್ನ ಇನ್ನರ್ ಚೈಲ್ಡ್ ನಲ್ಲಿ ಅಡಗಿತ್ತು. ಈಗ ಅದನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನನ್ನಲ್ಲಿ ನನ್ನ ಬಗ್ಗೆ ನನಗೆ ಯಾವ ನೆಗೆಟಿವಿಟಿನೂ ಇಲ್ಲ ಅಂತ ಹೇಳ್ಕೊಳ್ಳಿ. ನಿಮ್ಮಲ್ಲಿ ಏನೇನಿದೆ, ನನಗೆ ಜೀವನದಲ್ಲಿ ಏನೂ ಸಿಗಲ್ಲ, ನನ್ನ ಹಣೆ ಬರಹನೇ ಇಷ್ಟು, ಎಲ್ಲಿ ನಾನು ಯಾವ್ದ್ರಲ್ಲಿ ಕೈ ಇಟ್ಟರು ಅದು ಸಕ್ಸಸ್ ಆಗಲ್ಲ, ಈ ತರ ನಿಮ್ಮ ಬಗ್ಗೆ ನಿಮಗೆ ಲಿಮಿಟಿಂಗ್ ಬಿಲೀಫ್ಸ್, ನೆಗೆಟಿವ್ ಥಾಟ್ಸ್ ತುಂಬಾನೇ ಇದ್ದಿರುತ್ತೆ. ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ಈ ತರ ಮಾಡಿ. ಗಾಜಿನ ಲೋಟದಲ್ಲಿ ನೀರ್ ತಗೊಂಡು ಏನೇನಿದೆಯೋ ಅದನ್ನೆಲ್ಲ ಹೇಳ್ಬಿಟ್ಟು, ಈಗ ನನ್ನಿಂದ ಇಷ್ಟೊತ್ತು ಏನೇನ್ ಹೇಳಿದ್ದೀನೋ ಇದನ್ನೆಲ್ಲ ತೆಗೆದಾಕ್ತಾ ಇದ್ದೀನಿ, ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಶುದ್ಧವಾಗಿದ್ದೀನಿ, ನನ್ನನ್ನ ನಾನು ಪ್ರೀತಿಸೋಕೆ ತಯಾರಾಗಿದ್ದೀನಿ ಅಂತ ಹೇಳ್ಕೊಂಡು ಆ ನೀರನ್ನ ಸಿಂಕ್ ಅಲ್ಲಿ ಚೆಲ್ಬಿಟ್ಟು ಆ ಗ್ಲಾಸನ್ನ ತೊಳೆದು ಬಿಟ್ಟು ನಿಮ್ ಕೈಯನ್ನ ತೊಳ್ಕೊಂಬಿಡಿ. ಅಷ್ಟೇ ಸಾಕು. ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಕ್ಲಿಯರ್ ಆಗತ್ತೆ. ಇದನ್ನ ಇವತ್ತು ಸ್ಟಾರ್ಟ್ ಮಾಡಿದ್ರೆ ಇವತ್ತಿಂದ 7 ದಿನಗಳು ಕಂಟಿನ್ಯೂಸ್ ಆಗಿ ಮಾಡಿ. ಆವಾಗ ನೋಡಿ ಏನಾಗುತ್ತೆ ಅಂತ. ನೀವು ಯಾರಿಗೆಲ್ಲ ಇನ್ನು ಸೆಲ್ಫ್ ಲವ್ ಇಲ್ಲ, ನೀವು ಖಂಡಿತ ಇದನ್ನ ಮಾಡ್ಲೇಬೇಕು. ತುಂಬಾ ಚೇಂಜಸ್ ನೋಡ್ತೀರಾ ನಿಮ್ ಲೈಫಲ್ಲಿ.